ಕೇವಲ ಹಣ ಸಂಪಾದಿಸೋದೊಂದೇ ಯಶಸ್ಸು ಅಂತ ಹಲವರ ನಂಬಿಕೆ. ಆದರೆ ಸಮಾಜಕ್ಕೆ ಸಹಾಯ ಮಾಡಬೇಕು, ಅದೇ ಯಶಸ್ಸು ಅಂತ ನಂಬಿರೋರು ಕೆಲವರಿದ್ದಾರೆ. ಹೀಗೆ ತಾನೂ ಬೆಳಗಿ ನೂರಾರು ಜನರ ಜೀವನವನ್ನ ಬೆಳಗಿದ ಯಶಸ್ವಿ ಉದ್ಯಮಿಯ ಜೀವನಗಾಥೆ ಇಲ್ಲಿದೆ ನೋಡಿ. ಇವರು ಮಧುರಾ ಛತ್ರಪತಿ. ಆಹಾರೋದ್ಯಮದಲ್ಲಿ ಕಳೆದ 31 ವರ್ಷಗಳಿಂದ ಮುಂಚೂಣಿಯಲ್ಲಿರುವ ಉದ್ಯಮಿ. 31 ವರ್ಷಗಳ ಹಿಂದೆಯೇ ಹುಣಸೆಹಣ್ಣು, ಈರುಳ್ಳಿ, ಟೊಮೆಟೊನ ಪುಡಿ ಮಾಡಿ ಮಾರುಕಟ್ಟೆಗೆ ಪರಿಚಯಿಸಿದ ಕೀರ್ತಿ ಇವರದು. ಆದರೆ ಇದಿಷ್ಟೇ ಇವರ ಸಾಧನೆಯಲ್ಲ. ಅವೇಕನೋ ಸಂಸ್ಥೆ ಸ್ಥಾಪಿಸಿ ಸಾವಿರಾರು ಉದ್ಯಮಿಗಳಿಗೆ ನೆರವಾಗಿದ್ದಾರೆ. ನಾನು ಮೊದಲನೇದಾಗಿ ಹುಣಸೆ ಪುಡಿ ಮಾಡಿದೆ. ಜನಗಳಿಗೆ ಏನಂತ ಇವತ್ತು ಅದೇ ಕಲ್ಪನೆ ಇದೆ, ಮೆಣಸಿನ ಪುಡಿ ಮಾಡೋ ಥರ ಅಡುಗೆ ಮನೆಯಲ್ಲಿ ಮಾಡಬಹುದು ಅಂತ. ನಾನು 31 ವರ್ಷದ ಹಿಂದೆ ಶುರು ಮಾಡಿದ್ರು. ಇಲ್ಲಿ ತನಕ ಇನ್ನೊಬ್ರು ಯಾರೂ ಆ ಥರ ಮಾಡಿಲ್ಲ, ಮಾರ್ಕೆಟ್ನಲ್ಲಿ ಇಲ್ಲವೂ ಇಲ್ಲ. ಅಥಣಿಯ ಕೊಲ್ಲಾಪುರ ಚಪ್ಪಲಿ ಮಾಡೋ ಕುಶಲಕರ್ಮಿಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಪರಿಚಯಿಸಿದ್ದು ಇವರ ಮತ್ತೊಂದು ಸಾಧನೆ. ಮಧುರಾ ಸೇರಿ 7 ಜನ ಈ ಸಂಸ್ಥೆಯನ್ನ ಸ್ಥಾಪಿಸಿದ್ರು. ಅವೇಗ್ನ ಬಿಸಿನೆಸ್ ಇನ್ಕ್ಯುಬೇಟರ್ ಉದ್ಯಮಿಗಳಿಗೆ ಆತ್ಮವಿಶ್ವಾಸ ನೀಡುವ ಅಸೆಂಟ್ ಸಂಸ್ಥೆ ಸಾವಿರಾರು ಜನರ ಜೀವನವನ್ನೇ ಬದಲಿಸಿದೆ. ಯಾರಾದರೂ ಉದ್ಯಮ ಸ್ಟಾರ್ಟ್ ಮಾಡಬೇಕಾದ್ರೆ ಅವರಿಗೆ ಸಹಾಯ ಮಾಡೋದು, ಅವ್ರಿಗೆ ಬ್ಯಾಂಕಿಗೆ ಕರ್ಕೊಂಡೋಗಿ ಅವರಿಗೆ ಸಾಲದ ವಿಷಯಗಳನ್ನೆಲ್ಲ ತಿಳಿಸಿ ಸಾಲ ಬ್ಯಾಂಕ್ನವ್ರಿಗೆ ಹೇಳಿ ಕೊಡಿಸೋದು. ಟೆಕ್ನಿಕಲ್ ಹೆಲ್ಪ್ ಬೇಕಾದರೆ CFTRಗೆ ಅಥವಾ DFRLಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಸಹಾಯ ಮಾಡೋದು. ಸ್ಪರ್ಧಾತ್ಮಕ ಯುಗದಲ್ಲೂ ಬೇರೆಯವರನ್ನ ಬೆಳೆಸೋದು ನಮ್ಮ ಗುರಿ ಅಂತ ಅಂದ್ಕೊಳ್ಳೋರೇ ವಿರಳ. ಹಾಗಿರುವಾಗ ಮಧುರಾ ಬೇರೆ ಉದ್ಯಮಿಗಳಿಗಿಂತ ಭಿನ್ನವಾಗಿದ್ದಾರೆ, ಜೊತೆಗೆ ಮಾದರಿಯೂ ಆಗಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲೋಕೇಶ್ ಜೊತೆ ರಜನಿ, MG ಸುವರ್ಣ ನ್ಯೂಸ್. ದೇಶ ಅಂದ್ರೆ ಅವರು ಗಡಿ ಕಾಯುವ ಯೋಧರನ್ನ ಮರೆಯೋದಿಕ್ಕೆ ಸಾಧ್ಯವೇ? ಖಂಡಿತ ಇಲ್ಲ. ಅಂತಹ ವೀರ ಯೋಧರನ್ನ ಸ್ಮರಿಸಲು ಗರುಡ ಮಾಲ್ ಮುಂದಾಗಿದೆ. ಅದೇ ಹೇಗೆ ಅಂತ ನೀವೇ ನೋಡಿ. ಕಾರ್ಗಿಲ್ ಕದನದ ರೋಮಾಂಚನ ಸನ್ನಿವೇಶ, ನೈಸರ್ಗಿಕ ವಿಕೋಪ ಎದುರಾದಾಗ ಯೋಧರ ಹೋರಾಟ, ಭಾರತೀಯ ಸೇನೆಯ ಅಂಚೆ ಚೀಟಿಗಳ ಪ್ರದರ್ಶನ. ನಮ್ಮ ಯೋಧರ ಸಾಹಸಗಾಥೆಗಳ ದೃಶ್ಯ ಕಂಡುಬಂದಿದ್ದು ಗರುಡ ಮಾಲ್ನಲ್ಲಿ. ಪ್ರತಿ ವರ್ಷದಂತೆ ಈ ಬಾರಿ ಗರುಡ ಮಾಲ್ನಲ್ಲಿ ಗರುಡ ಫೆಸ್ಟ್ ಆರಂಭ ಆಗಿದೆ. ಈ ಬಾರಿ ದೇಶಕ್ಕಾಗಿ ಹೋರಾಡಿದ ಯೋಧರ ಕೆಲವು ಸನ್ನಿವೇಶಗಳನ್ನು ಇಟ್ಕೊಂಡು ಸ್ಮರಿಸಲಾಗ್ತಿದೆ. ನಮಗೋಸ್ಕರ ಸಾವಿರಾರು ಜನ ಸೈನಿಕರು ಹುತಾತ್ಮರಾಗಿ ನಾವಿವತ್ತು ಈ ದೇಶದಲ್ಲಿ ಸುಖವಾಗಿ ಅಥವಾ ನೆಮ್ಮದಿಯಾಗಿದ್ದೀವಿ ಅಂದರೆ ಕಾರಣ ಅದಕ್ಕೆ ನಮ್ಮ ಸೈನಿಕರು. ಆ ಒಂದು ಥೀಮ್ನ ಇಟ್ಕೊಂಡು ಮಾಲ್ನಲ್ಲಿ ಈಗ ಕಾರ್ಗಿಲ್ ವಾರ್ ಇರ್ಬೋದು, ಕಾರ್ಗಿಲ್ ವಾರ್ ಬಗ್ಗೆ ಇನ್ಫಾರ್ಮೇಷನ್ ಇರ್ಬೋದು, ಇಂಡಿಯಾ ಪಾಕಿಸ್ತಾನ ವಾರ್ ಬಗ್ಗೆ ಇನ್ಫಾರ್ಮೇಷನ್ ಇರ್ಬೋದು, ಅಥವಾ ಇಂಡಿಯನ್ ಆರ್ಮಿ ಅಂದರೆ ಹೆಂಗಿರುತ್ತೆ, ಅದು ಏನೇನೆಲ್ಲ ಇರುತ್ತೆ, ರೆಜಿಮೆಂಟ್ಸ್ ಹೆಂಗೆ ವರ್ಕ್ ಆಗುತ್ತೆ, ಈ ರೀತಿಯಾದಂಥ ಹಲವು ರೀತಿಯಾದ ಇನ್ಫಾರ್ಮೇಷನ್ಗಳನ್ನ ಮಾಲ್ ಈ ಫೆಸ್ಟಿವಲ್ ಮುಖಾಂತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಾಲ್ ಒಳ ಹೋಗ್ತಾ ಇದ್ದಂತೆ ಭಾರತ ಪಾಕ್ ನಡುವಿನ ಯುದ್ಧದ ಕಟೌಟ್ಗಳು ರಾಷ್ಟ್ರಭಕ್ತಿಯನ್ನ ಉಕ್ಕಿಸುವಂತಿವೆ. ಜೊತೆಗೆ ಭಾರತೀಯ ಸೇನಾ ಬ್ಯಾಂಡ್ ಗ್ರಾಹಕರನ್ನ ಆಕರ್ಷಿಸಿತು. ಅಷ್ಟೇ ಅಲ್ಲ, ಪ್ರತಿಯೊಂದು ಕಂಬಗಳು ಕೂಡ ಭಾರತೀಯ ಸೇನೆಯ ಸಮಗ್ರ ಮಾಹಿತಿಯನ್ನ ಕೊಡ್ತಿವೆ. ಜನವರಿ 1ರವರೆಗೂ ಈ ಫೆಸ್ಟ್ ನಡೆಯಲಿದೆ. ವೀಕೆಂಡ್ನಲ್ಲಿ ನೀವು ಶಾಪಿಂಗ್ ಮಾಡೋದ್ರ ಜೊತೆಗೆ ಕೆಚ್ಚೆದೆಯ ಯೋಧರಿಗೆ ಸಲಾಂ ಹೇಳಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ಎಂ ಕೃಷ್ಣಪ್ಪ ಅವರ MLA ಚಾಂಪಿಯನ್ಶಿಪ್ ಟೆನಿಸ್ ಟೂರ್ನಿ ಇಂದಿನಿಂದ ಆರಂಭ ಆಗಿದೆ. ನಗರದ ಟಾಪ್ ಸ್ಪಿನ್ ಟೆನಿಸ್ ಅಕಾಡೆಮಿಯಲ್ಲಿ ಪಂದ್ಯಗಳು ನಡೀತಾ ಇದ್ದು ದಕ್ಷಿಣ ಭಾರತದ 250 ಸ್ಪರ್ಧಿಗಳು ಈ ಟೂರ್ನಿಯಲ್ಲಿ ಭಾಗವಹಿಸಿದ್ದಾರೆ. ಡಿಸೆಂಬರ್ 14ರಿಂದ 18ರವರೆಗೆ ಟೂರ್ನಿ ನಡೆಯಲಿದ್ದು ಅಂಡರ್ 16 ಬಾಲಕ ಬಾಲಕಿಯರ ಟೂರ್ನಿ ಇದಾಗಿದೆ. MLA ಕೃಷ್ಣಪ್ಪ ಕಪ್ ಅಂತ ಹೇಳ್ಬಿಟ್ಟು ಇದು 2ನೇ ವರ್ಷ ಮಾಡ್ತಾ ಇದ್ದೀವಿ. ಈ ಸರಿ ಇದು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂಡರ್ 16 ಕಂಡಕ್ಟ್ ಮಾಡ್ತಾ ಇದ್ದೀವಿ. ಆಲ್ ಓವರ್ ಸೌತ್ ಇಂಡಿಯಾಯಿಂದ ಹತ್ತಿರ 250ರಿಂದ 275 ಜನ ಅದು ಬಂದು ಟೆನ್ನಿಸ್ ಪ್ಲೇಯರ್ಸ್ ಬಂದಿದ್ದಾರೆ. ಮತ್ತು ನಮ್ಮ ಬ್ಯಾಂಗ್ಳೂರು ಸೌತ್ ಕಾನ್ಸ್ಟಿಟ್ಯೂನ್ಸಿಯಿಂದ ಕೃಷ್ಣಪ್ಪ MLA ಕೃಷ್ಣಪ್ಪ ಅವರು ಈ ಒಂದು ಟೂರ್ನಮೆಂಟ್ನ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ.
ಇನ್ನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ದರ ಎಷ್ಟು ನೋಡೋಣ ಬನ್ನಿ.